BBK11 ಎಪಿಸೋಡ್ 110ನೇ ಎಪಿಸೋಡ್ನ ರಿವ್ಯೂ. ಇವತ್ತಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಅವರು ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಯಾಕೆ ತಡೆ ಹಿಡಿಯಲಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಅನೌನ್ಸ್ಮೆಂಟ್ ಬರ್ತದೆ. ಅದೊಂದು ವಿಡಿಯೋ ಕ್ಲಿಪ್ ಹಾಕ್ತಾರೆ. ಧನ್ರಾಜ್ ಅವರು ಪೋಲ್ ಮಾಡಿದ್ದಾರೆ ಅಂತ ಎಲ್ಲರೂ ತೋರಿಸ್ತಾರೆ. ಅದು ಧನ್ರಾಜ್ ನೀವು ಹೇಳಿರೋ ಮಾತು ನೀವು ನೋಡ್ಕೊಂಡು ಆಡಿರೋದು ನಿಜನಾ ಅಂತ ಕೇಳ್ತಾರೆ ಧನ್ರಾಜ್ ಅವ್ರಿಗೆ. ಧನ್ರಾಜ್ ಅವರು ಹೌದು ಬಿಗ್ ಬಾಸ್ ಮೇಲೆ ಮಾತ್ರ ಕಾಣಿಸ್ತು, ಕೆಳಗಡೆ ಏನು ಕಾಣಿಸಿಲ್ಲ, ನಿಜವಾಗ್ಲೂ ಆಡಿದ್ದೀನಿ ಅಂತ ಅವರು ಧನ್ರಾಜ್ ಅವರು ಹೇಳ್ತಾರೆ. ಧನ್ರಾಜ್ ಅವರು ಇದನ್ನು ಹೇಳಿದ್ಮೇಲೆ ಈ ಕಾರಣದಿಂದ ಮಿಡ್ ವೀಕ್ ಎಲಿಮಿನೇಷನ್ ತಡೆ ಹಿಡಿಯಲಾಗಿದೆ ಅಂತ ಹೇಳ್ತಾರೆ. ಧನ್ರಾಜ್ ಅವರು ಕ್ಷಮೆ ಕೇಳ್ತಾರೆ ಬಿಗ್ ಬಾಸ್ಗೆ. ನನ್ನಿಂದ ಇಡೀ ಪ್ರಕ್ರಿಯೆ ತಪ್ಪಾಗಿದೆ, ನಾನು ಬೇಕಂತ ಮಾಡಲಿಲ್ಲ, ಬಿಗ್ ಬಾಸ್ ಎಲ್ಲರಿಗೂ ಕಾಣಿಸ್ತಾ ಇದೆ ಇರ್ಬೋದು ಅಂತ ನಾನು ಮಾಡಿದೆ. ಆದರೆ ಇದನ್ನು ಮಂಜು ಅವ್ರ ಹತ್ರ ಕಾಣಿಸ್ತಾ ಇದೆ, ಅದು ಗ್ರೇ ಏರಿಯಾ ಅಂತ ಹೇಳ್ಬಾರ್ದಾಗಿತ್ತು. ನನಗೇನು ಕಾಣಿಸಿಲ್ಲ ಅಂದರೆ ಅದು ಮುಗ್ದೋಗಿರೋದು. ಬಟ್ ಅವರೇ ಹೇಳಿ ಮಾತನ್ನು ಇದು ಸಿಕ್ಕಾಕ್ಸ್ಕೊಂಡಂಗೆ ಆಯಿತು. ಬಿಗ್ ಬಾಸ್ ಕಂಡುಹಿಡಿಯೋದಕ್ಕಿಂತ ಧನ್ರಾಜರ ಅವರೇ ತಗಲಾಕೊಂಡ್ರು ಅಂದರೆ ತಪ್ಪಿಲ್ಲ. ಮಂಜು ಅವ್ರು ಕೇಳಿದಾಗ ಕಾಣಿಸ್ತಾ ಇತ್ತೇನೋ ಅಂತ ಕೇಳಿದಾಗ ಇದು ಗ್ರೇ ಏರಿಯಾ ಸ್ವಲ್ಪ ಕಾಣಿಸ್ತಾ ಇತ್ತು, ಈ ಥರ ಹೇಳ್ಬಾರ್ದಾಗಿತ್ತು. ಈ ಕಾರಣದಿಂದ ಮಿಡ್ ವೀಕ್ ಎಲಿಮಿನೇಷನ್ ತಡೆ ಹಿಡಿಯಲಾಗಿದೆ ಅಂತ ಬಿಗ್ ಬಾಸು ವಿಡಿಯೋ ಹಾಕಿ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಇಲ್ಲಿ ಎಲ್ಲರೂ ಮನೆಯಲ್ಲಿ ವಿಲನ್ ಥರ ನೋಡ್ತಾರೆ, ಯಾರು ಏನು ಮಾಡೇ ಇಲ್ಲ, ಇವರೆಲ್ಲ ಸಹಜಾಗ್ಲೂ ತಪ್ಪೇ ಮಾಡಿಲ್ಲ ಅನ್ನೋ ಥರ ಧನ್ರಾಜ್ಗೆ ಹೇಳ್ಬೇಕಂದ್ರೆ ಒಂದು ನಿಯತ್ತಿನ ಮನುಷ್ಯ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಅವರು. ತಪ್ಪು ಮಾಡಿದರೆ ಅವ್ರ ನಿದ್ದೆನೇ ಹೋಗಲ್ಲ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಯಾವುದೇ ವಿಷಯ ಅಲ್ಲ, 100 ದಿನ ನೋಡ್ಕೊಂಡು ಬಂದಿದೆ, ಯಾವುದೋ ಒಬ್ಬರನ್ನ ಇವ್ರ ಕಡೆಯಿಂದ ಒಂದು ತಪ್ಪಾಗಿದೆ ಅಂದರೆ ಅವರು ಪದೇ ಅವರೇನೇ ಶಿಕ್ಷೆ ಕೊಟ್ಕೊತಾ ಇರ್ತಾರೆ. ನಾನು ಮಾಡಿದ ಈ ವಿಷಯದಲ್ಲಿ ತಪ್ಪು, ಮಾತಾಡಬೇಕಾಗಿತ್ತು, ಇಲ್ಲ ನಿಲ್ಲಿಸ್ಬೇಕಾಗಿತ್ತು ಅಂತ. ಇದ್ರ ಬಗ್ಗೆ ಸುದೀಪ್ ಅವರು ಎಷ್ಟೋ ಸತಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಅವ್ರ ಬಗ್ಗೆ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಧನ್ರಾಜ್ ಅಂತ ನಿಯತ್ತಾಗಿ ಆಟ ಆಡೋ ಮುಂಚೆ ಬಿಗ್ ಬಾಸ್ ಮನೇಲಿ ಇಲ್ಲ ಅಂದರೆ ತಪ್ಪೇನೂ ಇಲ್ಲ. ಸುಳ್ಳು ಹೇಳ್ಕೊಂಡು ಹೇಳ್ಕೊಂಡು ಎಷ್ಟೋ ಜನ ಇದ್ದಾರೆ ಬಿಗ್ ಬಾಸಲ್ಲಿ. ಆದರೆ ಎಲ್ಲರೂ ವಿಲನ್ ಥರ ನೋಡ್ತಾರೆ, ಯಾರು ಮಾಡೇ ಇಲ್ಲ, ಧನ್ರಾಜ್ ಒಬ್ಬರೇ ಫೌಲ್ ಮಾಡಿರೋದಂತ. ಅಂದರೆ ಬಿಗ್ ಬಾಸು ಲಾಸ್ಟ್ ವಿಕ್ರಮ್ ಟಾಸ್ಕಲ್ಲೂ ರೀಟಾಸ್ಕ್ ಆಡಿಸಿದ್ರು. ಇದರಲ್ಲಿ ರೀಟಾಸ್ಕ್ ಆಡೋಕ್ಕಾಗಲ್ಲ, ಯಾಕಂದರೆ ದೊಡ್ಡ ಟಾಸ್ಕು, ಅದಕ್ಕಂತ ಒಂದು ಪ್ರೊಸೀಜರ್ ಇರ್ತದೆ. ಅದು ಮತ್ತೆ ಅರೇಂಜ್ಮೆಂಟೆಲ್ಲ ಮಾಡಬೇಕಂದ್ರೆ ಅದು ಕೆಲವು ಸಮಯ ತಗೊಳುತ್ತೆ. ಇದೆಲ್ಲ ರೀಟಾಸ್ಕ್ ಆಡ್ಸೋಕ್ಕಾಗಲ್ಲ, ತಪ್ಪಾಗಿರೋದಾಗಿದೆ. ಮುಂದಿನ ಪ್ರಕ್ರಿಯೆ ಏನಾಗಬೇಕು ಆಗಿದೆ. ಇದರಿಂದ ಈಗ ಆದರೆ ಪ್ರೇಕ್ಷಕರಿಗೆ ಕೊಟ್ಟಿರುವ ಮಾತು ನಾವು ಹಿಂತಗೊಳ್ಳೋಕ್ಕಾಗಲ್ಲ, ನಾಮಿನೇಟ್ ಮಾಡಲೇಬೇಕು. ಈ ನಾಮಿನೇಟ್ ಈಗ ನಿಮ್ಮ ಇದಕ್ಕೆ ಬಿಡ್ತಾ ಇದ್ವಿ, ನೀವೇ ನಾಮಿನೇಟ್ ಮಾಡಿದ್ರೆ ಇದು ಕಡೆಯ ನಾಮಿನೇಷನ್ ಅಂತ ಬಿಗ್ ಬಾಸು ಅನೌನ್ಸ್ ಮಾಡ್ತಾರೆ. ಈ ನಾಮಿನೇಷನಲ್ಲಿ ಅದೇ ಬಿಗ್ ಬಾಸು ಧನ್ರಾಜರು ತುಂಬ ಪಶ್ಚಾತ್ತಾಪ ಪಡ್ತಾರೆ. ಧನ್ರಾಜರು ತಪ್ಪು ಇಲ್ಲ ಅಂತಲ್ಲ, ತಪ್ಪಾಗಿದೆ, ಅವರೇ ತಗಲಾಕೊಂಡಂಗೆ ಆಯ್ತು, ಇದು ತಪ್ಪು. ಆದರೆ ಎಲ್ಲರೂ ವಿಲನ್ ಥರ ನೋಡೋದು ಚೆನ್ನಾಗಿಲ್ಲ, ಯಾರು ಏನು ಮಾಡೇ ಇಲ್ಲ ಅಂತ. ವಿಕ್ರಮ್ ಆಗಲಿ ರಜತ್ ಆಗಲಿ ಯಾರು ಮಾಡೇ ಇಲ್ವಾ. ರಜತ್ ಅವರು ಹೋದ ವಾರ ಅವರು ಉಸ್ತುವಾರಿ ಮಾಡಿದಂಥ ವಾರದಲ್ಲಿ ಬರೀ ಪೌಲ್ ಮಾಡೋದಿರಲಿ, ಎಲ್ಲ ಫೇವರಿಸಮ್ ಮಾಡ್ದಂಗೆ ಎಲ್ಲ ಅನಿಸ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾರಲ್ಲ, ಅಟ್ಲೀಸ್ಟ್ ಅಲ್ಲಿ ಮನೆಯಲ್ಲಿ ಇರೋರಿಗೆಲ್ಲ ಇಲ್ಲಿ ನೋಡೋ ಪ್ರೇಕ್ಷಕರಿಗೂ ಅದೇ ಕಾಣಿಸಿದ್ದು. ಅಲ್ಲಿ ತಗಲಾಕೊಂಡಿದೆ ಅಂತಂದರೆ ಅದಿದ್ರೆ ಇಲ್ಲಿ, ಅದು ನಮ್ಗೆ ಗೊತ್ತಿಲ್ಲ, ಇದ್ರೆ ಇಲ್ಲಿ ನಾನೇನು ಮಾಡಲಿ. ಅಲ್ಲ, ಒಬ್ಬ ಅವರಿಂದ ಇನ್ನೊಬ್ರಿಗೆ ಮೋಸ ಆಗ್ತಾಯಿದೆ ಅಂದರೆ ಅದನ್ನು ನೋಡ್ಬೇಕಲ್ವ. ನಾನು ಮಾಡೇ ಇಲ್ಲ, ನಾನು ಉಸ್ತುವಾರಿ ಸರಿಯಾಗಿ ಮಾಡಿಲ್ಲ ಅಂದರೆ ಇಲ್ಲ, ಗ್ರೂಪ್ ಗೇಮ್ ಆಗಿಬಿಟ್ಟಿದೆ. ಗ್ರೂಪ್ ಗೇಮ್ ಅನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ. ಇಲ್ಲಿ ಎಲ್ಲ ಎರಡೆರಡು ಗ್ರೂಪ್ ಆಗಿದೆ. ರಜತ್ತು, ಭವ್ಯ, ವಿಕ್ರಮು, ಮೋಕ್ಷಿತ ಅಂತೂ ಯಾರ ಕಡೆನೂ ಇಲ್ಲ ಬಿಡಿ, ಎರಡು ಕಡೆ ಇದ್ದಾರೆ. ಇಂಡಿವಿಜುವಲ್ ಆಟ ಆಡ್ತಾ ಇರೋದಂದರೆ ಮೋಕ್ಷಿತ ಒಬ್ಬರೇ, ಅಲ್ಲಿ ಎಲ್ಲರೂ ಗ್ರೂಪ್ ಗೇಮೇ ಆಡ್ತಾ ಇದ್ದಾರೆ, ಒಬ್ರನ್ನೊಬ್ರು ಫೇವರಿಸಮ್ ಮಾಡಿಕೊಂಡು. ಇಲ್ಲಿ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾರೆ ರಜತ್ ಅವರು. ಮೊದಲನೇ ನಾಮಿನೇಷನು ಮಂಜನ ನಾಮಿನೇಟ್ ಮಾಡ್ತಾರೆ. ರಜತ್ತು, ಗೌತಮಿ, ಭವ್ಯ. ರಜತ್ ಅವ್ರಿಗೆ ನೀವು ಲಾಸ್ಟ್ ಉಸ್ತುವಾರಿ ಟೈಮಲ್ಲಿ ಫೇವರಿಸಮ್ ಮಾಡಿದ್ರಿ, ಮತ್ತು ಇದ್ರ ಬಗ್ಗೆ ಹೇಳ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ಅದು ಮಾಡಿರೋದು ನಿಜಾನೇ. ಅವರು ಸುಮ್ಮನೆ ಸಿನಿಮಾ ಡೈಲಾಗ್ಲಿ ಹೇಳ್ಕೊಂಡು ನಾನು ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತಾರೆ, ಅದು ನಿಜಾನೇ.
ಮತ್ತು ಗೌತಮಿ ಅವ್ರನ್ನ ನಾಮಿನೇಟ್ ಮಾಡಿ, ಇದು ಆಶ್ಚರ್ಯ ನಮಗೆ. ಗೌತಮಿ ನಾಮಿನೇಟ್ ಮಾಡಿರೋದು ಖಂಡಿತ ಆಶ್ಚರ್ಯ. ಆದರೆ ರೀಸನ್ ಏನು ಇರಲಿಲ್ಲ, ಸರ್ಟನ್ ಪೀಪಲ್ ಜೊತೆ ಇರ್ತೀರಾ, ಮಾತಾಡೋ ಕಡೆ ಮಾತಾಡಲ್ಲ ಅಂತ ಹೇಳ್ತಾರೆ. ಆ ರೀಸನ್ ಗೌತಮರಿಗೆ ಆಗಿಬಿಟ್ರೆ ಇನ್ನೇನು ಆಗಲ್ಲ. ಮತ್ತು ಆಟ ಯಾವುದು ಕ್ಯಾಪ್ಟನ್ಟಿ ಟಾಸ್ಕ್ ಬಿಟ್ಟು ಯಾವುದೋ ಅಷ್ಟು ಆಡಲಿಲ್ಲ ಅಂತ ಹೇಳ್ತಾರೆ. ಆಡಿದ್ದಾರೆ, ಯಾಕೆ ಆಡಿಲ್ಲ? ಈಗ ಧನರಾಜ್ ಜೊತೆ ಬ್ಯಾಲೆನ್ಸಿಂಗ್ ಟಾಸ್ಕು ಸ್ವಿಮ್ಮಿಂಗ್ ಪೂಲಲ್ಲಿ ಅದರಲ್ಲಿ ತರ್ಡ್ ಬಂದ್ರಲ್ಲ, ಆಡಿದ್ದಾರೆ. ಕೆಲವು ಟಾಸ್ಕ್ಗಳು ಆಡಿಲ್ಲ ಅನ್ನಂಗಿಲ್ಲ. ಮತ್ತು ಭವ್ಯ ಅವರು ಹನುಮಂತವ್ರನ್ನ ಹೊಡೆದಿರೋದು ಮತ್ತು ಲಾಸ್ಟು ಕ್ಯಾಪ್ಟನ್ಟಿ ಟಾಸ್ಕಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೊಡ್ತಾರೆ. ಇದರಲ್ಲಿ ಎಲ್ಲ ಹಳೇ ರೀಸನ್ಗಳೇ ತೊಗೊತಾರೆ, ಅದು ಇದ್ದಿದ್ದೆ ಬಿಡಿ, ಹಳೇ ರೀಸನ್ ತೊಗೋತಾರೆ. ಹೌದು, ಅದೇ ಭವ್ಯಗೌಡ ವಾದ ಮಾಡ್ತಾರೆ, ತಪ್ಪಾಗಿದೆ ಅಂತ ಒಪ್ಕೊಳ್ಳೋದೇ ಇಲ್ಲಪ್ಪ. ಅದಕ್ಕೆ ವಾದ ಮಾಡ್ತಾರೆ, ನಾನು ಮಾಡಿದ್ದೀನಿ, ಅದಕ್ಕೇನು ಆಗಿದೆಯೋ ಅದು ಆ ಶಿಕ್ಷೆ ಆಗಿದೆ, ಎಲ್ಲ ಆಗಿದೆ. ಹೌದು, ಶಿಕ್ಷೆ ಆಗಿದೆ, ಅದು ತಪ್ಪು ಮಾಡಿದೆ ತಪ್ಪು. ಈಗ ಧನರಾಜು ತಪ್ಪು ಮಾಡಿಲ್ಲ, ಎಲ್ಲರೂ ವಿಲನ್ ಥರ ಮಾಡ್ತಾರೆ. ಮತ್ತು ವಿಕ್ರಮು ಮಂಜನವ್ರು ನಾಮಿನೇಟ್ ಮಾಡ್ತಾರೆ. ಮಂಜನವ್ರು ನಾಮಿನೇಟ್ ಮಾಡಿ ನೀವು ಗ್ರೇಯರ ಅನ್ನೋದು ಬರೀ ವೀಕೆಂಡಲ್ಲಿ ಬಂದಿರೋ ಒಂದು ಮಾತು. ಅದನ್ನು ಇವರು ಏನೋ ಬಿರುದು ಥರ ಏನೋ ಇವರಿಗೆ ಬಂದಿರೋದು ಟಾಸ್ಕ್ ಆಡಿ ಬಂದಿರೋ ಬಿರುದು ಥರ ಮಾಡ್ತಾರೆ ಅಂತ ಖಂಡಿತ ಸುದೀಪ್ ಅವರಲ್ಲಿ ಹೇಳಿರ್ಬೋದು. ಅವರು ಇವರೇ ಹೇಳಿದಾರಲ್ಲ, ಗ್ರೇ ಕಿಂಗು ಅಂತ ಮಹಾರಾಜ ಟಾಸ್ಕ್ ಎಲ್ಲರೂ ಆಡಿ ಹೋಗಿದ್ದಾರೆ. ಆ 4 ವಾರಗಳಲ್ಲಿ ಗ್ರೇ ಏರಿಯಾ ಕಿಂಗು ಮಂಜನ್ನ ಎಫೆಕ್ಟ್ ಇದ್ದಿದ್ದಂತೂ ನಿಜಾನೇ. ಆದರೆ ಇವಾಗ ಯಾವುದಾದ್ರೂ ರೀಸನ್ ತೊಗೋತಾರೆ, ಅದು ಏನು ಅಷ್ಟೊಂದು 5 ಪಾಯಿಂಟ್ಗಳಂತೂ ಅನಿಸಲ್ಲ, ಆ ರೀಸನ್ಗಳು ವಾವ್ ಅಂತಲೂ ಅನಿಸಲ್ಲ. ಎಲ್ಲರೂ ಗೊತ್ತಿರೋ ರೀಸನ್ನೇ. ಗೌತಮಿ ಅವ್ರು ನಾಮಿನೇಟ್ ಮಾಡ್ತಾರೆ. ಗೌತಮಿ ಅವ್ರು ನಾಮಿನೇಟ್ ಮಾಡಿದ್ರೆ ಏನು ಕೊಡೋಕ್ಕಾಗುತ್ತೆ? ರೀಸನ್ ಅದೇ, ನೀವು ಅವ್ರ ಜೊತೆ ಬೆರೆಯಲ್ಲ, ಇವ್ರ ಜೊತೆ ಬೆರೆಯಲ್ಲ. ಮತ್ತು ಇವರು ಏನು ಎಲ್ಲರ ಜೊತೆ ಬೆರೀತಾ ಇದ್ದಾರಾ? ಅಲ್ಲ, ಎಲ್ಲರ ಜೊತೆ ಇವರು ಏನು ಬೆರೀತಾ ಇಲ್ಲ. ಎಲ್ಲರೂ ಇವರು ಸರ್ಟನ್ ಪೀಪಲ್ ಜೊತೆ ಅವ್ರವ್ರ ಜೊತೆ ಅವ್ರವ್ರ ಮೂಲೆಯಲ್ಲಿ ಅವರು ಮಾತಾಡ್ಕೊಂಡಿದ್ದಾರೆ. ಇವ್ರು ಹೇಗೆ ಫ್ರೆಂಡ್ಶಿಪ್, ಅವರು ಹಾಗೆ ಫ್ರೆಂಡ್ಶಿಪ್ ಅಲ್ವಾ? ವಿಕ್ರಮರು ಗೌತಮಿ ಅವ್ರಿಗೆ ಹೇಳ್ತಾರೆ, ನನ್ನ ನಗು ಬರ್ತಾಯಿದೆ. ಇವ್ರು ಏನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಏನಿದೆ ಇವ್ರದ್ದು ಮಾತ್ರ? ಬರೀ ಆ ಮೂಲೆಯಲ್ಲಿ ಕೂತಿರೋ ಜಿಮ್ ಮಾಡೋದು ಬಿಟ್ಟರೆ ಟಾಸ್ಕ್ ಆಡಿದ್ದಾರೆ. ಟಾಸ್ಕ್ ಮಾಸ್ಟರ್, ನಾನು ಟಾಸ್ಕ್ ಬಗ್ಗೆ ಹೇಳ್ತಲ್ಲ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಏನಿದೆ? ಯಾವುದೇ ಒಂದು ಕಾಮಿಡಿ ಆಗಲಿ, ಮಂಜನ ಆ ವಿಷಯದಲ್ಲಿ ಮಂಜನ ಬೆಟರು. ಕಾಮಿಡಿ ಮಾಡಿದ್ದಾರೆ, ಜೋಕರ್ ಫೇಸೆಲ್ಲ ಜೋಕರ್ದು ಇದೆಲ್ಲ ಮಾಡಿಕೊಂಡು. ಅದರಲ್ಲಿ ಇವರು ಭವ್ಯಗೌಡ ಮತ್ತು ವಿಕ್ರಮ್ ಬರೀ ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡಿರೋದು ಬಿಟ್ಟರೆ ಏನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಇದೆ? ಮತ್ತು ಅದನ್ನೇ ರೀಸನ್ ಕೊಟ್ಟು ಗೌತಮ್ ಅವರು ನಾಮಿನೇಟ್ ಮಾಡ್ತಾರೆ, ನೀವು ಬೆರೆಯಲ್ಲ ಇದಿಲ್ಲ ಅಂತ. ಆ ವಿಷಯದಲ್ಲಿ ಬಂದರೆ ಇವರೇ ಬೆಸ್ಟು. ಮತ್ತು ಇದೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾಮಿನೇಷನು. ವಿಕ್ರಮ್ ಅವರು ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದೇ ಹನುಮಂತು ಹೊಡೆದಿರೋದು VTಯಲ್ಲಿ ನಮ್ಗೆ ಅಷ್ಟೊಂದು ಕಾಣಲಿಲ್ಲ. VTಯಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು. ಆಮೇಲೆ ಬಾಲ್ ಟಾಸ್ಕಲ್ಲಿ ನೀವು ಮೋಸ ಮಾಡಿ ಕ್ಯಾಪ್ಟನ್ ಆದ್ರಿ ಅಂತ ಅವರು ಗೌತಮಿ ಹತ್ರ ವಾದಿಸಿದಂಗೆ ಸ್ಟ್ರಾಂಗ್ ಆಗಿ ಅವ್ರ ಹತ್ರ ವಿಕ್ರಮ್ ಹತ್ರ ಏನು ಮಾತಾಡಿಲ್ವೇ. ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಮೋಕ್ಷಿತ್ ಅವರು ನೆಕ್ಸ್ಟ್ ನಾಮಿನೇಷನ್. ಮೋಕ್ಷಿತ್ ಅವರು ಧನರಾಜನ್ನೇ ಹೊಸದೇನಿರುತ್ತೆ ಈಗ ಬೇಕಿತ್ತಲ್ಲ, ವಿಡಿಯೋ ಕೊಟ್ರಲ್ಲ ಬಿಗ್ ಬಾಸು, ಇದೇ ನಾಮಿನೇಷನ್ ಪಾಯಿಂಟು. ಮೋಸ ಮಾಡಿದಾರಲ್ಲ ಅಂತ ಕೊಟ್ಟರು. ಅವ್ರ ನಾಮಿನೇಷನ್ ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ ಮೋಕ್ಷಿತ್ ಅವ್ರದ್ದು. ಮತ್ತು ಮಂಜನಾಗಿ ಹೇಳಿದ್ರೆ 4 ವಾರ ಈಗ 1 ವಾರದಿಂದ ಇರುವ ಮಂಜನ 6 ವಾರಗಳಿಂದ ಇಲ್ಲ, ಈ ರೀಸನ್ ಕೊಡ್ತಾರೆ. ಮಂಜನಿಗೆ ಇದು ಬಿಟ್ಟು ಏನು ಕೊಡೋಕ್ಕಾಗಲ್ಲ. ಎಷ್ಟು ಹೇಳಿದ್ರು ಈಗ ಮಂಜನಿಗೆ ಇರೋದು 2 ವಾರದಲ್ಲಿ ಏನು ಕೊಟ್ಟರು ವೇಸ್ಟೇ. ಮತ್ತು ಗೌತಮಿ ಅವರು, ಇದು ಒಂದು ಆಚರಣೆ ಗೌತಮಿ ಅವ್ರು ಮಾಡೋದು ನಾಮಿನೇಷನ್. ಇವರು ಅದೇನೇ ಹೇಳ್ತಾರೆ, ನೀವು ಸರ್ಟನ್ ಪೀಪಲ್ ಜೊತೆ ಇರ್ತೀರ, ಮತ್ತು ಏನು ಟಾಸ್ಕ್ಗಳಂದರೆ ಅಷ್ಟೊಂದು ಆಡ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನು ಇಲ್ಲ ಅಂತ. ಈಗ ಮೋಕ್ಷಿತ್ ಅವ್ರು ಮಾತ್ರ ಏನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಇದೆ? ಆಟ ಆಡಿದ್ದಾರೆ, ಅದು ಈ 2-3 ವಾರದಲ್ಲಿ ಆಟ ಆಡಿದ್ದಾರೆ, ನಾನು ಇಲ್ಲ ಅಂತ ಇರಲಿಲ್ಲ. ಬಿಗಿನಿಂಗ್ ವೀಕ್ಗಳಲ್ಲಿ ಮೋಕ್ಷಿತ ಯಾವ ಆಟನೂ ಅಷ್ಟೊಂದು ವಾವ್ ಫ್ಯಾಕ್ಟರ್ ಇಲ್ಲ. ಈಗ TTF ಸ್ಟಾರ್ಟ್ ಆದಮೇಲೆ ಆಡ್ತಾ ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ, ಆಡ್ತಾ ಇದ್ದಾರೆ. ಬಿಗಿನಿಂಗ್ ವೀಕ್ಗಳಲ್ಲಿ ಮಿಡ್ ವೀಕ್ಗಳಲ್ಲಿ ಏನು ಟಾಸ್ಕ್ ಪರ್ಫಾರ್ಮೆನ್ಸೇ ಮೋಕ್ಷಿತ ಇದ್ದಾರೆ ಇಲ್ಲ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಎಲ್ಲದಕ್ಕೂ ಬರೀ ಆಳೋದು ಮಂಜನ ಇದಂದ ಅದು ಬಿಟ್ಟರೆ ಬೇರೇನೂ ಇರಲಿಲ್ಲ. ಮತ್ತು ಗೌತಮಿ ಅವರು ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದೇ ಹನುಮಂತ ಹೊಡೆದಿರೋದು ಸೇಮ್ ರೀಸನ್ನೇ ಎಲ್ಲರೂ ಹೇಳೋದು. ಹನುಮಂತ ಹೊಡೆದಿರೋದು ಮತ್ತು ಬಾಲ್ ಟಾಸ್ಕಲ್ಲಿ ಮೋಸ ಮಾಡಿದ್ದಾರೆ. ಆಡೋ ಬರೋದಲ್ಲಿ ನೀವು ಇನ್ನೊಬ್ಬರು
ಕ್ಯಾಪ್ಟನ್ಸಿನ ಹಾಕಿದ್ರು ನೀವು ಆಡೋ ಮೋಸದಾಟದಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗುತ್ತೆ ನಮ್ಮಂಥವ್ರಿಗೆ. ಅದರ ನಿಜಾನೇ ಅಲ್ವಾ? ಇವ್ರು ಆಡೋ ಮೋಸದಾಟದಿಂದ ಇನ್ನೊಬ್ಬ ಒಂದು ಒಳ್ಳೆ ಕಂಟೆಸ್ಟೆಂಟು ಅರ್ಹ ಕನ್ಸ್ಟೆಂಟ್ಗೆ ಮೋಸ ಆಗುತ್ತೆ ಖಂಡಿತ. ಈ ರೀಸನ್ ನನಗೇನೋ ಸರಿ ಅನಿಸ್ತು. ನಂತರ ರಜತ್ ಅವ್ರಿಗೆ ಈ ಉಸ್ತುವಾರಿ ಟಾಸ್ಕ್ ಬಗ್ಗೆ, ಉಸ್ತುವಾರಿಯಲ್ಲಿ ಮೋಸ ನಡೆದಿದೆ, ನೀವು ಅವರಿಗೆ ಫೇವರಿಸಮ್ ಮಾಡಿದ್ರಿ ಅಂತ ನಾಮಿನೇಟ್ ಮಾಡ್ತಾರೆ. ಹೌದು, ಇದನ್ನು ಒಪ್ಕೊಳ್ಳೇಬೇಕು. ಫೇವರಿಸಮ್ ಅವ್ರು ಎಷ್ಟೇ ವಾದ ಮಾಡಿದ್ರು ಫೇವರಿಸಮ್ ಮಾಡಿರೋದು ನಿಜಾನೇ ಆಗಿದೆ. ಬೇಕಾದ್ರೆ ಅವರೇ ಬಂದು ಹೊರಗಡೆ ಬಂದು ವಿಡಿಯೋ ನೋಡ್ಕೊಳ್ಳಿ, ಅವ್ರು ಫೇವರಿಸಮ್ ಮಾಡಿದ್ದಾರೆ ಇಲ್ಲ ಅಂತ. ಇಲ್ಲಿ ನೋಡೋ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಫೇವರಿಸಮ್ ಮಾಡಿದ್ದಾರೆ, ಆದರೆ ಅನ್ಯಾಯ ಆಗಿರೋದು. ಲಾಸ್ಟ್ TTF ಟಾಸ್ಕಲ್ಲಿ ಇವ್ರ ಉಸ್ತುವಾರಿಯಿಂದ ಮಂಜನಾ ಟೀಮಲ್ಲಿ ಯಾರು ಆಯ್ಕೆನೇ ಆಗಲಿಲ್ಲ. ನಂತರ ಮೋಕ್ಷಿತ್ ಅವರು, ಇದು ಬಿಡಿ, ರಿವೆಂಜ್ ನಾಮಿನೇಷನ್ ಇದರಲ್ಲಿ ಏನು ಅಂತ ಹೇಳ್ಕೊಳ್ಳೋವಂಥ ಪಾಯಿಂಟ್ ಏನು ಇರಲಿಲ್ಲ. ಗೌತಮಿ ಅವರಿಗೆ ಮೋಕ್ಷಿತ ಹೇಳ್ದಂಗೆ ಗೌತಮಿ ಅವರು ಮೋಕ್ಷಿತಾಗಿ ಹೇಳ್ತಾರೆ, ನೀವು ಸರ್ಟನ್ ಪೀಪಲ್ ಜೊತೆ ಇದ್ರಿ, ಮತ್ತು ನೀವು ನಿಮ್ಮ ಜರ್ನಿ ಇನ್ಕಂಪ್ಲೇಟ್ ಅನಿಸುತ್ತೆ, ಯಾಕಂದರೆ ನೀವು ಚಾನ್ಸ್ ಸಿಕ್ಕಾಗ ಕ್ಯಾಪ್ಟನ್ಸಿ ಆಗಲಿಲ್ಲ ಅಂತ ಅವರು ಹೇಳಿದ್ದು ರೀಸನ್ ಖಂಡಿತ ಚೆನ್ನಾಗಿತ್ತು. ಮೋಕ್ಷಿತ್ ಅವರು ವಾದ ಮಾಡೋಣ, ನನ್ನ ವ್ಯಕ್ತಿತ್ವಕ್ಕಿಂತ ನನಗೆ ಯಾವ ಕ್ಯಾಪ್ಟನ್ಸಿ ಬೇಕಾಗಿರಲಿಲ್ಲ, ನನ್ನ ವ್ಯಕ್ತಿತ್ವ ಮುಖ್ಯ ಆಗಿತ್ತು. ಆ ರೀಸನ್ ನನ್ನ ಟು ಗುಡ್ ಅನಿಸ್ತು. ಈ ರೀಸನ್ ಹೇಳಿದ್ದು ತುಂಬ ಚೆನ್ನಾಗಿತ್ತು. ಹೌದು, ವ್ಯಕ್ತಿತ್ವನೇ ಮುಖ್ಯ ಅಲ್ಲಿ. ಇನ್ನೊಬ್ಬರು ನನ್ನ ವ್ಯಕ್ತಿತ್ವ ಬಿಟ್ಟು ಈಗ ಕಾಲಿಡಿ ಅಂದರೆ ನಾನು ಹಿಡಿಯೋಕ್ಕಾಗಲ್ಲ. ಒಂದು ಮೂಗು ಬೊಟ್ಟಿಗೋಸ್ಕರ ಇನ್ನು ಅಲ್ಲೋಗಿ ಕೊಡಲ್ಲ ಅಂತಂದರೆ ಆದರೆ ಮೋಕ್ಷಿತ ಹೇಳಿದ್ದು ಖಂಡಿತ ಡೈರೆಕ್ಟಾಗಿ ಕೇಳಬೇಕಾಗಿತ್ತು. ಇನ್ನೊಬ್ಬರ ಮಾತಿಗೆ ಅವ್ರು ಕೊಡಲ್ಲ ಅಂತ ರಜತ್ ಅವರು ಆ ದಿವಸ ಆ ಟಾಸ್ಕಲ್ಲಿ ರಜತ್ ಅವ್ರು ಕೊಡಲ್ಲ ಅಂತ ಬಂದು ಇಲ್ಲಿ ಹೇಳಿದ್ದು. ಬಟ್ ಡೈರೆಕ್ಟಾಗಿ ಮೋಕ್ಷಿತ ಕೇಳ್ಬೋದಾಗಿತ್ತು. ಇನ್ನೊಬ್ರ ಮಾತು ಯಾಕೆ ಕೇಳಿ? ಇನ್ನೊಬ್ರ ಮಾತು ಕೇಳಿದರೆ ಈಗ ನಿಮ್ಮ ಫ್ರೆಂಡ್ಶಿಪ್ ಹೇಗೋ ಇರ್ತಾಯಿತ್ತು. ಇನ್ನೊಬ್ರ ಮಾತುಗಳು ಕೇಳಿ ಇಲ್ಲಿ ಮಧ್ಯದಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಕೆಟ್ಟಿರೋದು ಕೂಡ. ಅದರಲ್ಲಿ ಎರಡು ಮಾತಿಲ್ಲ. ನೆಕ್ಸ್ಟ್ ರಜತ್ ಅವ್ರು ಬರ್ತಾರೆ. ರಜತ್ ಅವರು ಮಂಜಣ್ಣ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಮಂಜಣ್ಣ ಅವ್ರಿಗೆ ಏನು ನಾಮಿನೇಷನ್ ಮಾಡ್ತಾರೆ ಅವರು? ಅದೇ ನೀವು 3 ವಾರದಲ್ಲಿ 2 ವಾರದಲ್ಲಿ ಏನು ಮಾಡಲಿ, ನಾನು ಬಂದ ಮೇಲೆ ಏನು ಇದು ರಿವೆಂಜ್ ನಾಮಿನೇಷನ್ನೇ. ಅವ್ರು ಏನು ಹೇಳಿದ್ರೆ ಇದನ್ನು ಅವರೇ ಇದೇ ಹೇಳ್ತಾ ಇದ್ದಾರೆ. ರಜತ್ ಅವ್ರದ್ದು ರಿವೆಂಜ್ ನಾಮಿನೇಷನ್, ಅದರಲ್ಲಿ ಏನು 2 ಮಾತಿಲ್ಲ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಅಲ್ಲ, ರಜತ್ ಅವರನ್ನು ವಾವ್ ಫ್ಯಾಕ್ಟರ್ ಏನು ನಾಮಿನೇಷನ್ ಎಂಟರ್ಟೈನ್ಮೆಂಟ್ ಇದೆ. ರಜತ್ ಅವರು ಇಲ್ಲ ಅಂತ ನಾನು ಹೇಳಿದ, ಎಲ್ಲದರಲ್ಲೂ ಇದ್ದಾರೆ, ಟಾಸ್ಕಲ್ಲಿದ್ದಾರೆ, ಎಂಟರ್ಟೈನ್ಮೆಂಟು ಇದೆ. ಅಲ್ಲ, ಇವ್ರೂ ಕೆಲವರು ಜೊತೆನೇ ಬೆರೀತೀರ, ಇನ್ನೊಬ್ರ ಜೊತೆ ಬೆರೀಲ್ಲ. ಇವ್ರು ಮಾತ್ರ ಏನು ವಿಕ್ರಮ್ ಬೋಯ್, ಇವರು 3 ಜನ ಇರ್ತಾರಲ್ಲ, ಇವ್ರದ್ದು ಗ್ರೂಪೇ ಅಲ್ವಾ? ಅದೂ ಹಂಗೇನೆ, ಅವರು ಗ್ರೂಪೇ. ಅದು ನೀವು ಹೇಳೋದು ಏನು ಅಷ್ಟೊಂದು ಸರಿ ಅನಿಸಲ್ಲ. ಮತ್ತು ವ್ಯಕ್ತಿತ್ವದ ಬಗ್ಗೆ ಹೇಳ್ತಾರೆ, ನೀನು ಅಲ್ಲಿ ಹೇಳಿದ್ದು ಇಲ್ಲಿ ಹೇಳ್ತೀಯ, ಇಲ್ಲಿ ಹೇಳಿದ್ದು ಇಲ್ಲಿ ಹೇಳ್ತೀಯ. ಇವಾಗ ನೀನು ರಜತ್ ಅವ್ರು ಏನು ಮಾಡಿದ್ರು ಇಲ್ಲಿ? ಎಲ್ಲರಿಗೂ ಹೀರೋ ಅನ್ನಿಸ್ಕೊಳಕ್ಕೆ ಹೋಗ್ತಾ ನೀನು ಅವನ ಬಗ್ಗೆ ನನ್ನ ಹತ್ರ ಈ ಥರ ಹೇಳಿದೆ, ಇವನ ಬಗ್ಗೆ ಈ ಥರ ಹೇಳಿದೆ ಅಂತ ಎಲ್ಲ ಇಲ್ಲೇ ಹೇಳಿದ್ರು. ಅದು ಇವರು ಅವ್ರನ್ನ ಮೆಚ್ಚಿಸಕ್ಕೆ ಬಿಟ್ಟರೆ ಇವರು ಒಳ್ಳೇದು ಮಾಡ್ಕೊಳಕ್ಕಂತೂ ಅಲ್ವೇ ಅಲ್ಲ. ಅದು ಮಂಜನನ್ನು ಬ್ಯಾಡ್ ಮಾಡೋಕ್ಕೆ ಬಿಟ್ಟರೆ ಏನೂ ಇಲ್ಲ. ಅವ್ರ ಬಗ್ಗೆ ಹಿಂಗೆ ಹೇಳಿದೆ, ಇವರು ಅದನ್ನು ಫಸ್ಟೇ ಹೇಳ್ಬೋದಾಗಿತ್ತಲ್ಲ. ಈ ನಾಮಿನೇಷನಲ್ಲಿ ಬಂದು ಏನು ಹೇಳೋದು? ಇದೇನೋ ಅಷ್ಟೊಂದು ಚೆನ್ನಾಗಲಿಲ್ಲ. ರಜತ್ ಅವರು ಕಾರಣ ಇಷ್ಟು ದಿವಸ ಆದರೂ ಇನ್ನೂ ಸರಿಯಾಗಿ ಕಾರಣ ಕೊಡೋಕೆ ಬರಲ್ಲಪ್ಪ. ಮತ್ತು ಭವ್ಯ ಅವ್ರು ನಾಮಿನೇಟ್ ಮಾಡೋದೇನು ಇಲ್ಲಿ? ನಾನು ಸಾಚ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಬಿಟ್ಟರೆ ನಾಮಿನೇಷನ್ ಮಾಡಿದ್ದು ನಾನು ಉಸ್ತುವಾರಿಯಲ್ಲಿ ತಪ್ಪಾಗಿದೆ, ಎಲ್ಲರೂ ನನಗೆ ನಾಮಿನೇಟ್ ಮಾಡ್ತಾರೆ, ನೀನು ಆಡಿರೋ ಆಟದಿಂದ ನನಗೆ ಈ ಥರ ಆಗಿದೆ ಅಂತ ಏನು ವೇಜೇನಲ್ಲ, ಅವ್ರ ಸಾಚನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ದಂಗಿತ್ತಲ್ಲಿ. ಅದೇನಂತ ರೀಸನ್ ಏನು ಇರಲಿಲ್ಲ ಬಿಡಿ. ನಂತರ ಧನರಾಜು ಕ್ಯಾಪ್ಟನ್ಸಿ ಟಾಸ್ಕ್ ಬಿಟ್ಕೊಟ್ರಿ, ಏನೋ ಮಾತಾಡಲ್ಲ, ಈ ಥರ ರೀಸನ್. ಅಲ್ಲಿ ಎಲ್ಲರೂ ರಜತ್ ಥರನೇ ಮಾತಾಡ್ಬೇಕಂತ ಇಲ್ವಲ್ಲ. ಧನರಾಜ್ದೇ ವ್ಯಕ್ತಿತ್ವ ಬೇರೆ, ರಜತ್ದೇ ವ್ಯಕ್ತಿತ್ವ. ಧನರಾಜು 100 ಮಾತಾಡಿದ್ರೆ 1 ಮಾತಾಡ. ಆದರೆ ಧನರಾಜು ಬಿಗ್ ಬಾಸ್ ಮನೆ ಮತ್ತೊಬ್ಬ ಏನು ಯಾವ ರೀತಿ ಹೇಳ್ಬೇಕಂತಿಲ್ಲ, ಒಂದು ತುಂಬ ಒಳ್ಳೆ ಕಂಟೆಸ್ಟೆಂಟು. ಇರೋದನ್ನ ಇದ್ದಾಗ ಒಪ್ಕೊತಾರೆ, ತಪ್ಪು ಮಾಡಿದ್ರೆ ತಪ್ಪೇ. ಅಕಸ್ಮಾತ್ ಅವ್ರು ತಪ್ಪು ಮಾಡಿದ್ರು ಅವ್ರು ಪಶ್ಚಾತ್ತಾಪ ಪಡ್ತಾರೆ. ಇಲ್ಲಿ ಯಾರು ಪಶ್ಚಾತ್ತಾಪನೇ ಪಡಲ್ಲ. ಅಟ್ಲೀಸ್ಟ್ ತಪ್ಪು ಮಾಡಿದ್ದಂದರೆ ಇಷ್ಟುದ್ದ ವಾದ ಮಾಡ್ತಾರೆ. ಎಕ್ಸಾಂಪಲ್ ಭವ್ಯ ಅವರು, ನಾವು ತಪ್ಪು ಮಾಡಿದ್ದೀವಿ, ಜೈಲಿಗೆ ಹೋಗಿ ಬಂದಿದ್ದೀವಿ, ಇದೆ ಅದಲ್ಲ, ಹೌದು ತಪ್ಪಾಗಿದೆ, ನನ್ನಿಂದ ಇನ್ನೊಬ್ಬರು ಕಂಟೆಸ್ಟೆಂಟ್ಗೆ ಅನ್ಯಾಯ ಆಗಿದೆ, ಈ ಥರ ಒಪ್ಕೊಳ್ಳೋದ್ರೆ ಯಾರೂ ಇಲ್ವಲ್ಲ. ಈ ವಿಚಾರದಲ್ಲಿ ಧನರಾಜನ ಶೇರ್ ಮಾಡಿ. ಇವತ್ತಿನ ಈ ಎಪಿಸೋಡ್ ಇಲ್ಲಿ ಮುಕ್ತಾಯ ಲೈಕ್ ಆಗಿದ್ದು, ಈ ನನ್ನ ರಿವ್ಯೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.